ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. RJ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ. ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತೇನು ತಿಳಿಸ್ತಾ ಇದ್ದೀವಿ ಅಂದರೆ ಈ ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳು ಮತ್ತು ದಿನಾಂಕಗಳನ್ನು ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಪ್ರಮುಖ 10 ರಸಪ್ರಶ್ನೆಗಳನ್ನು ನೋಡ್ಬೋದು ನೀವು. ಈ ವಿಡಿಯೋದಿಂದಾಗಿ ಯಾರೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಹೋರಾಟಗಾರರಾಗಿರ್ಬೋದು, ದಿನಾಂಕಗಳಾಗಿರ್ಬೋದು, ಅಥವಾ ಪ್ರಥಮ ಗವರ್ನರ್ ಜನರಲ್ ಆಗಿರ್ಬೋದು, ಈ ಥರ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ವಿ. ಮುಂಬರುವ ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ವಿಷಯಗಳನ್ನು ನಿಮಗೆ ತಿಳಿಸ್ತೇವೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ನೋಡಿ, ಭಾರತವು ಆಗಸ್ಟ್ 15, 1947ರಂದು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ. ಭಾರತವು ಆಗಸ್ಟ್ 15, 1947ರಂದು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಿತು. ಇದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆಗಸ್ಟ್ 15, 1947 ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಎಲ್ಲ ಹೇಳ್ತಿರ್ತಾರೆ. ನೆಕ್ಸ್ಟ್ ಏನು ತಿಳಿಯೋದಾದರೆ, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ನೋಡಿ. ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಗವರ್ನರ್ ಜನರಲ್ ಯಾರು, ಪ್ರಥಮ ಜನರಲ್ ಯಾರು, ಈ ಥರ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಹೇಳೋದಾದರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಲೂಯಿಸ್ ಮೌಂಟ್ ಬ್ಯಾಟನ್. ನೆಕ್ಸ್ಟ್ 3, ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಲಿ ವೆಂಕಯ್ಯನವರು. ನೋಡಿ, ಪಿಂಗಲಿ ವೆಂಕಯ್ಯನವರು ತುಂಬ ಸರಳವಾಗಿದೆ. ಭಾರತ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಲಿ ವೆಂಕಯ್ಯನವರು. ಕೇಳ್ತಾರೆ ಜನರಲ್ ಕ್ವಶನ್, GK ಕ್ವಶನ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ನೆನಪಿಟ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಜೈ ಹಿಂದ್. ನೋಡಿ, ಒಂದೇ ವರ್ಡ್ ಜೈ ಹಿಂದ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ನೀಡಿದರು. ನಾನು ಡೈರೆಕ್ಟ್ ಕೇಳ್ತಾ ಇದ್ದೀನಿ, ಕ್ವಶನ್ ಮಾಡಿ ಯಾರು ಹೇಳಿದರು ಈ ಘೋಷಣೆಯನ್ನು, ಮತ್ತು ಅದಕ್ಕೆ ಆನ್ಸರ್ ಈ ಥರ ಹೇಳ್ತಿಲ್ಲ. ಒಂದೇ ಪಾಯಿಂಟ್ಸಲ್ಲಿ ನಿಮಗೆ ತಿಳಿಸ್ತಾ ಇರೋದು. ಜೈ ಹಿಂದ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ನೀಡಿದರು. ಈಜಿ ಅಲ್ವಾ? ಆಲ್ರೆಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೀವು ತಿಳ್ಕೊಂಡಿರ್ತಾರೆ. ಬಟ್ ಅವರ ಘೋಷಣೆ ಏನಿದೆ, ಜೈ ಹಿಂದ್ ಎಂಬ ಪ್ರಸಿದ್ಧ ಘೋಷಣೆಯನ್ನು ಅವ್ರು ಮಾಡ್ತಾರೆ. ಇವರು ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರರು ಅಂತೂ ಹೇಳ್ಬೋದು. ಭಾರತ ರಾಷ್ಟ್ರಗೀತೆಯ ಜನಗಣ ಬರೆದವರು ರವೀಂದ್ರನಾಥ್ ಟ್ಯಾಗೋರು. ನೋಡಿ, ಸರಳವಾದ ಒಂದು GK ಒಂದು ಕ್ವಶನ್ ಆನ್ಸರನ್ನು ನೀವು ನೋಡ್ಬೋದು. ಭಾರತ ರಾಷ್ಟ್ರಗೀತೆ ಜನಗಣ ಬರೆದವರು ಯಾರು ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ರವೀಂದ್ರನಾಥ್ ಟ್ಯಾಗೋರು. ನೆಕ್ಸ್ಟ್ ಪ್ರಶ್ನೆ ಮತ್ತು ನೆಕ್ಸ್ಟ್ GK ನೋಡೋದಾದರೆ, ಸ್ವಾತಂತ್ರ್ಯ ಬಂದಾಗ ಭಾರತದ ರಾಷ್ಟ್ರಧ್ವಜವನ್ನು ಮೊದಲಿಗೆ ಎಲ್ಲಿ ಹಾರಿಸಿದರು ಅಂತ ಕೇಳ್ಬೋದು. ನಾನು ನೇರವಾಗಿ ಬರೆದಿದ್ದೇನೆ. ಸ್ವಾತಂತ್ರ್ಯ ಬಂದಾಗ ಭಾರತ ರಾಷ್ಟ್ರಧ್ವಜವನ್ನು ಮೊದಲಿಗೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಹಾರಿಸಲಾಯಿತು. ನೋಡಿ, ತುಂಬ ಸರಳವಾದ ಒಂದು GK ಪ್ರಶ್ನೆ ಮತ್ತು ಆನ್ಸರ್ ಹೇಳ್ಬೋದು. ಭಾರತವು ಸ್ವಾತಂತ್ರ್ಯ ಬಂದಾಗ ಮೊದಲ ಧ್ವಜವನ್ನು ಮೊದಲ ಬಾರಿಗೆ ಎಲ್ಲಿ ಹಾರಿಸಲಾಯಿತು? ದೆಹಲಿಯ ಕೆಂಪು ಕೋಟೆಯಲ್ಲಿ ಹಾರಿಸಲಾಯಿತು. ನೋಡಿ, ಎಷ್ಟು ಸರಳವಾಗಿದೆ. ನೆಕ್ಸ್ಟ್ ಮುಂದಿನ ಪಾಯಿಂಟ್ಸ್ ನೋಡೋದಾದರೆ, ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿದ್ದರು. ನೋಡಿ, ಇದು ಪ್ರಮುಖವಾದ ಪ್ರಶ್ನೆ. ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿದ್ದರು. ಜವಾಹರ್ಲಾಲ್ ನೆಹರು ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಪಿನ್ ಟು ಪಿನ್ ಅವರ ದಿನಚರಿ ಮತ್ತು ಅವರ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ತ್ಯಾಗ ಬಲಿದಾನಗಳನ್ನು ಪ್ರತಿಯೊಂದು ವಿಷಯನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇವೆ. ಅಲ್ಲಿವರೆಗೂ ವೇಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ನೋಡಿ, ಚಂದ್ರಶೇಖರ್ ಆಜಾದ್ ಒಬ್ಬ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು. ನೋಡಿ, ಇವ್ರ ಬಗ್ಗೆ ಒಂದೇ ಲೈನ್ ಬರೆದಿದ್ದೇನೆ, ಯಾಕಂದರೆ ನಿಮಗೆ ಕೇಳ್ಬೋದು ಕ್ರಾಂತಿಕಾರಿ ಹೋರಾಟಗಾರರ ಒಬ್ಬರ ಹೆಸರು ಹೇಳಿ ಅಂತಂದರೆ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ಬೋದು. ಇನ್ನೂ ಅನೇಕರ ಹೆಸರಿದೆ. ಅದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ವಿಡಿಯೋಗಳನ್ನು ಮಾಡುತ್ತೇನೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಮುಂದೆ ನೋಡಿ, ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯ್ ಪಟೇಲರವರನ್ನು ಕರೆಯುತ್ತಾರೆ. ನೋಡಿ,
ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೀತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಕರೀತಾರೆ. ಕೇಳ್ಬೋದು, ರಸಪ್ರಶ್ನೆಯಲ್ಲಿ ನಿಮಗೆ ಕೇಳ್ತಾರೆ, ಸಾಮಾನ್ಯವಾಗಿ ಕೇಳ್ತಾರೆ, ಇದು ಇದ್ದೇ ಇರುತ್ತೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಕರೀತಾರೆ. ಇವರು 100 ರಾಜ್ಯಪ್ರಭುತ್ವ ರಾಜ್ಯಗಳನ್ನು ಒಂದು ರಾಷ್ಟ್ರವನ್ನಾಗಿ ಒಗ್ಗೂಡಿಸಿದರು. 100 ರಾಜ್ಯಪ್ರಭುತ್ವದ ರಾಜ್ಯಗಳನ್ನು ಒಂದು ರಾಷ್ಟ್ರವಾಗಿ ಒಗ್ಗೂಡಿಸಿದರು. ಸೊ ಭಾರತ ಸ್ವಾತಂತ್ರ್ಯಕ್ಕೆ ಇವರ ಪ್ರಮುಖ ಕೊಡುಗೆ ಇದೆ. ಸೊ ಇದಿಷ್ಟು ಒಂದು 8 ರಸಪ್ರಶ್ನೆಗಳಾಗಿತ್ತು. ಇದರಲ್ಲಿ ಪ್ರಮುಖ ರಸಪ್ರಶ್ನೆಗಳನ್ನೇ ತಿಳಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ, ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಪ್ರತಿಯೊಬ್ಬರ ಒಂದು ದಿನಚರಿ ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಯಾವ ರೀತಿಯ ಪಾಲ್ಗೊಂಡಿದ್ರು, ಅಹಿಂಸವಾಗಿ ಇದ್ರ, ಕ್ರಾಂತಿಕಾರಿಗಳಾಗಿದ್ದರ ಅಂತ ಪ್ರತಿಯೊಂದು ವಿಷಯವನ್ನು ನಿಮ್ಮ ಮುಂದೆ ತಿಳಿಸ್ತವೆ. ಇದು ಕೇವಲ 10 ರಸಪ್ರಶ್ನೆಗಳ ವಿಡಿಯೋ ಆಗಿರಬಹುದು, ಆದರೆ ಇದರಲ್ಲಿ ತಿಳಿಸಿರುವ ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಸಂಪೂರ್ಣ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಇದೇ ರೀತಿಯ ಎಜುಕೇಷನಲ್ ವಿಡಿಯೋಗಳಿಗಾಗಿ ನಮ್ಮ RJ ಲರ್ನ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.